1 ಥೆಸಲೋನಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ ಇದು ದೇವರ ವಾಕ್ಯವನ್ನು ಏನು ಮಾಡಬೇಕು, ನಾವು ತಿಳ್ಕೊಬೇಕು. ಎಲ್ಲಿ ತಲೆಯಲ್ಲೆಲ್ಲ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಸ್ಪಿರಿಟಲ್ಲಿ, ನಮ್ಮ ಒಳಗಿನ ಮನುಷ್ಯನಲ್ಲಿ ನಾವೇನು ಮಾಡಬೇಕು, ವಾಕ್ಯವನ್ನು ಕೇಳುವಾಗ, ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಅಂತರ ಮನುಷ್ಯನಲ್ಲಿ ಏನು ಮಾಡಬೇಕು, ಅದನ್ನು ಹಂಗೆ ಸ್ವೀಕರಿಸ್ಕೊಂಡು ಅದನ್ನು ತಿಳ್ಕೋಬೇಕು. ಸತ್ಯವನ್ನು ತಿಳಿಯಿರಿ, ಸತ್ಯವನ್ನು ಅರಿವಿರಿ, ಸತ್ಯ ನಮ್ಮನ್ನು ಏನು ಮಾಡ್ತದೆ. ಹಾಗೆ ನಮ್ಮ ಒಳಗಿರುವ ಪವಿತ್ರಾತ್ಮನ ಸಹಾಯದಿಂದ ನಾವು ಅದನ್ನು ಸ್ವೀಕಾರ ಮಾಡ್ಕೊಬೇಕು, ತಿಳ್ಕೊಬೇಕು. ಅದನ್ನು ತಿಳ್ಕೊಂಡಾಗ ನಮಗೆ ಇಮಿಡಿಯೇಟಾಗಿ ಏನಾಗ್ತದೆ, ಒಂದು ವಸ್ತುವನ್ನು ನೋಡಿ ಅದರ ಫಂಕ್ಷನಿಂಗ್ ಎಲ್ಲ ತಿಳಿದಾಗ ತಕ್ಷಣ ನಾವೇನು ಮಾಡೋದು, ಅದನ್ನು ಸ್ವೀಕಾರ ಮಾಡ್ಕೊತೀವಿ. ಹಾಗೆ ದೇವರ ವಾಕ್ಯಗಳು ನಮ್ಮ ಪರವಾಗಿ ನಮಗಾಗಿ ಮಾತಾಡುವ ಸಂಗತಿಗಳನ್ನು ಕೇಳುವಾಗ ನಾವು ಸುಮ್ಮನೆ ಇರೋಕ್ಕಾಗೋದಲ್ಲ, ಅದನ್ನೇ ಮಾಡ್ತೀವಿ, ಅದನ್ನು ಸ್ವೀಕಾರ ಮಾಡ್ಕೊತೀವಿ. ಸ್ವೀಕಾರ ಮಾಡಿಕೊಂಡ ತಕ್ಷಣ ಬೈಬಲಲ್ಲಿ ನಾವು ನೋಡ್ತೇವೆ, ಮೂರನೇದಾಗಿ ಏನು ಮಾಡ್ತದೆ, ನಮಗೆ ನಂಬಿಕೆಯನ್ನು ಅದು ಉಂಟು ಮಾಡ್ತದೆ. ಯಾವಾಗ ಒಬ್ಬ ವ್ಯಕ್ತಿಯನ್ನು ನಾವು ಸ್ವೀಕರಿಸಿಕೊಳ್ಳುವಾಗ ಅವರಿಂದ ನೆಗೆಟಿವ್ ಪಾಸಿಟಿವ್ ಎರಡೂ ಸಂಗತಿ ಕೂಡ ಆಗ್ತದೆ. ಸಾಮಾನ್ಯವಾಗಿ ನಾವು ಹೊಸದಾಗಿ ಒಬ್ಬ ಫ್ರೆಂಡನ್ನು, ಹೊಸದಾಗಿ ಒಬ್ಬ ವ್ಯಕ್ತಿಯನ್ನು ನಾವೇನು ಮಾಡ್ತೀವಿ, ಅವರನ್ನು ತಿಳ್ಕೊತೀವಿ. ಅವರು ಬಗ್ಗೆ ತಿಳ್ಕೊಂಡಾಗ ನಮಗೇನಾಗ್ತದೆ, ಅವ್ರನ್ನ ಅಂಗೀಕರಿಸ್ಕೋಬೇಕು ಅನ್ನಿಸ್ತದೆ. ಅಂಗೀಕರಿಸಿಕೊಂಡ ನಂತರ ಅವರಿಂದ ನಮಗೆ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಕೂಡ ಆಗ್ಬೋದು. ಆದರೆ ದೇವರ ವಾಕ್ಯ ಹಾಗಲ್ಲ. ದೇವರ ವಾಕ್ಯವೆಂದು ನಾವು ತಿಳಿದು ಅದನ್ನು ಅಂಗೀಕರಿಸಿಕೊಳ್ಳುವಾಗ 100ಕ್ಕೆ 100 ಅದು ನಮಗೆ ನಂಬಿಕೆಯನ್ನು ಉಂಟು ಮಾಡತಕ್ಕದಾಗಿರ್ತದೆ. ಯಾಕಂದರೆ ದೇವರ ವಾಕ್ಯವು ಜೀವವುಳ್ಳದ್ದು. ಆ ಜೀವವುಳ್ಳ ವಾಕ್ಯವು ನಮ್ಮ ಹೃದಯದಲ್ಲಿ ಪ್ರವೇಶಿಸಿ ಅದು ನಮ್ಮಲ್ಲಿ ನಂಬಿಕೆಯನ್ನು ಅದು ಉಂಟು ಮಾಡತಕ್ಕದಾಗಿರ್ತದೆ. ನಂಬಿಕೆಯನ್ನು ಉಂಟು ಮಾಡತಕ್ಕಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿರುವಾಗ ದೇವರ ಮಹಿಮೆಯನ್ನು ನಾವೇನು ಮಾಡ್ತೀವಿ, ಕಾನ್ಸ್ಟೆಂಟ್ ಆಗಿ ನೋಡತಕ್ಕಂಥವರಾಗಿರ್ತವೆ.